ಗೋ ಮಾತಾ ಕಿ. ಪ್ರಥಮವಾಗಿ ಕದ್ರಿ ಮಂಜುನಾಥ ಸ್ವಾಮಿ ದೇವರಿಗೆ ವಂದಿಸುತ್ತಾ, ಸಾನ್ನಿಧ್ಯದಲ್ಲಿರುವಂಥ ಸರ್ವ ಗುರುಗಳನ್ನು ವಂದಿಸುತ್ತಾ, ಕಾಲಭೈರವ ದೇವರಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನಾಗಿರುವಂತಹ ನಿರ್ಮಲನಾಥ್ ಮಹಾರಾಜ್ ಅವರ ಆಶೀರ್ವಾದ ಪಡೆದುಕೊಂಡು ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ನೆಚ್ಚಿನ ಸಂಸದರು, ನಂಬರ್ 1 ಸಂಸದರು ನಮ್ಮ ನಳಿನಣ್ಣವರಿಗೆ ಅವರನ್ನು ನೆನೆಯಿರುತ್ತಾ, ವೇದಿಕೆಯಲ್ಲಿರುವಂಥ ವಿಜಯಕುಮಾರ್ ಶೆಟ್ಟಿಯವರೇ, ಮನೋಹರ್ ಶೆಟ್ಟಿಯವರೇ, ಹಾಗೆ ನಮ್ಮ ರೇಣುಕಾ ಪ್ರಸಾದ್ ಅವರೇ, ಪ್ರಥಮವಾಗಿ ದೀಪಾವಳಿಯ ಶುಭಾಶಯವನ್ನು ಎಲ್ಲರಿಗೂ ಹೇಳುತ್ತಾ, ಸಣ್ಣ ಒಂದು ವಿಚಾರ ಇದೆ. ಏನಂತ ಹೇಳಿದರೆ, ಗೋ ಅಂತ ಹೇಳಿದರೆ ಬರೀ ನಮಗೆ ಅದು ಹಾಲು ಕೊಡುತ್ತೆ, ಅದರಲ್ಲಿ ಬರುವಂಥ ಕೆಲವೊಂದು ಉತ್ಪನ್ನಗಳು ಮಾತ್ರ ಅಂತ. ನಿಜವಾಗ್ಲೂ ಗೋ ಅಂತ ಹೇಳಿದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 333 ಕೋಟಿ ದೇವತೆಗಳು ಇದ್ದಾರಂತೆ ನಮ್ಮಲ್ಲಿ ಒಂದು ವಿಚಾರ ಇದೆ, ಚಿಂತನೆ ಇದೆ. ಋಷಿ ಮುನಿಗಳಿಗೆ ಹಾಗೆ ಗುರುಗಳಿಗೆ ತುಂಬ ಆಸೆ ಮಾಡುವಂಥ ವಸ್ತು ಯಾವುದಂತ ಕೇಳಿದರೆ ಅದು ಗೋ. ಈ ಜಾಗದಲ್ಲಿ ಗುರುಗಳ ಸಿದ್ಧ ಸಮಾಧಿ ಇದೆ. ಇದು ರಾಮ್ ಸೇನೆ ಆಗಲಿ ಎಲ್ಲ ನಾವಾಗಲಿ ನಾವು ಮಾಡಿದ್ದಲ್ಲ, ಅವರು ನಮ್ಮಿಂದ ಮಾಡಿಸಿದ್ದಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇವತ್ತು ಗೋವಿನ ರಕ್ಷಣೆ ನಾವು ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ನಮ್ಮ ವಿಚಾರ ಏನಂತ ಹೇಳಿದರೆ, ಈ ಸಿಟಿಯಲ್ಲಿ ನಮ್ಮ ಸಿಟಿ ಒಳಗಡೆ ಮನೆ ಫ್ಲ್ಯಾಟು ಇಂಥದ್ದೇ ಇದೆ. ಹಟ್ಟಿ ಅಂತ ಹೇಳುವಂಥ ಗೋಗಳನ್ನು ಸಾಕಲಿಕ್ಕೆ ಹಟ್ಟಿ ಇಲ್ಲ ನಮ್ಮ ಹತ್ರ. ಗೋಗಳು ಪೂಜೆ ಮಾಡಲಿಕ್ಕೆ ತುಂಬ ಜನರಿಗೆ ಆಸಕ್ತಿ ಇದೆ. ಹಿಂದೂ ಸಮಾಜ ಗೋವಿಗೆ ಯಾವ ರೀತಿ ನಾವು ಈಶ್ವರ ದೇವಸ್ಥಾನಕ್ಕೆ ಹೋದರೆ ರುದ್ರಾಭಿಷೇಕ ಮಾಡ್ತೇವೆ, ಯಾವ ರೀತಿ ನಾವು ರಾಮನ ಸ್ಮರಣೆಗೋಸ್ಕರ ರಾಮನವಮಿ ಮಾಡ್ತೇವೆ, ಹನುಮನ ಜಯಂತಿ ಮಾಡ್ತಾ ಇದ್ದೇವೆ, ಕೃಷ್ಣನ ಜಯಂತಿ ಮಾಡ್ತಾ ಇದ್ದೇವೆ, ಹಾಗೆ ಪ್ರತಿಯೊಬ್ಬ ಹಿಂದೂ ಕೂಡ ಗೋವಿನ ಪೂಜೆ ಮಾಡಬೇಕು ಅಂತ ನಮ್ಮ ವಿಚಾರ ಆಗಿದೆ. ಯಾಕಂತ ಹೇಳಿದರೆ ಇಲ್ಲಿ ವ್ಯವಸ್ಥೆ ಇಲ್ಲ, ದನವನ್ನು ಹಸುಗಳನ್ನು ಗೋವನ್ನು ಸಾಕಲಿಕ್ಕೆ ವ್ಯವಸ್ಥೆ ಇಲ್ಲ. ಗೋವಿನ ಸಾಮೂಹಿಕ ಪೂಜೆ ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲ ಗೋಶಾಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ಒಂದು ಕುಟುಂಬ ಬಂದು ಇಲ್ಲಿ ಗೋವಿಗೆ ಪೂಜೆ ಮಾಡಬೇಕು, ಆರತಿ ಮಾಡಬೇಕು ಹೇಳುವಂಥ ವಿಚಾರ ನಮ್ಮ ಸಂಘಟನೆಯಲ್ಲಿ ಒಂದು ಸಣ್ಣ ಸಂಕಲ್ಪವನ್ನು ಮಾಡಿಕೊಂಡು, ಯಾಕಂತ ಹೇಳಿದರೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾತ್ರ ನಮ್ಮದು. ನಾವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮಲ್ಲಿ ಪ್ರತಿಯೊಂದು ಸಂಘಟನೆಗಳು, ಪ್ರತಿಯೊಂದು ಕ್ಲಬ್ಬು, ಇನ್ನೊಂದು ಮತ್ತೊಂದು ಸಂಘ ಸಂಸ್ಥೆಗಳು, ಇಂಥ ಒಂದು ಪ್ರತಿ ತಾಲೂಕಲ್ಲಿ ಗ್ರಾಮದಲ್ಲಿ ಪ್ರತಿಯೊಂದು ಗೋವಿಲ್ಲದ ಮನೆಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಆ ದೀಪಾವಳಿಯ ಸುಸಂದರ್ಭದಲ್ಲಿ ಗೋ ಪೂಜೆಯ ದಿವಸ ಪ್ರತಿಯೊಬ್ಬರು ಗೋ ಪೂಜೆ ಮಾಡುವಾಗೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮಗೆ ಇವತ್ತಿನ ದಿವಸ ನಾವು ಯೋಚನೆ ಮಾಡಬೇಕಾಗಿದೆ. ಏನಂತ ಹೇಳಿದರೆ, ಇಡೀ ಪ್ರಪಂಚದಲ್ಲಿ ನಂಬರ್ 1 ನಮ್ಮ ದೇಶ ಬಹಳ ಶ್ರೀಮಂತ ದೇಶ ಆಗಿತ್ತು ಒಂದು ಕಾಲದಲ್ಲಿ. ಯಾಕಂತ ಹೇಳಿದರೆ ಅದು ಗೋವಿನಿಂದ. ಬಾಬರ್ ನಮ್ಮ ದೇಶಕ್ಕೆ ಎಷ್ಟೋ ದೇವಸ್ಥಾನಗಳನ್ನು ನಾಶ ಮಾಡಿದ್ದಾನೆ, ಮತ್ತೊಂದು ಎಲ್ಲ ನಾಶ ಮಾಡಿದ್ದಾನೆ, ತುಂಬ ಲೂಟಿ ಮಾಡಿಕೊಂಡು ಹೋಗಿದ್ದಾನೆ. ಆದರೆ ಅವ ಗೋವನ್ನು ನೀವು ನಾಶ ಮಾಡಬೇಡಿ ಅಂತ ಹೇಳ್ತಾನೆ. ಯಾಕಂತ ಹೇಳಿದರೆ ಅದು ನಮ್ಮ ಗೋ ಅಂತ ಹೇಳಿದರೆ ನಮ್ಮ ಸಂಪತ್ತು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬನ ಮನೆಯಲ್ಲಿ ಪ್ರತಿಯೊಬ್ಬ ಕೂಡ ಆ ಗೋವಿನಿಂದಾಗಿ ಜೀವನ ಮಾಡ್ತಿದ್ದ. ಅಂತ ನಮ್ಮ ದೇಶ ಇವತ್ತು ನಮ್ಮ ಗೋ ಹತ್ಯೆ ಮತ್ತೊಂದು ಆಗ್ತಾ ಇದೆ. ನಮಗೆ ಇವತ್ತು ಗೋವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಒಂದು ಪಕ್ಷ ಇದ್ದರೆ ಅದು BJP ಮಾತ್ರ. ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಇಸ್ರೇಲ್ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಇಸ್ರೇಲ್ನಲ್ಲಿ ಗಾಜಾ ಹೇಳುವಂಥದ್ದು, ಪ್ಯಾಲೆಸ್ಟೈನ್ ಹೇಳುವಂಥದ್ದು, ಸಿರಿಯಾ ಹೇಳುವಂಥದ್ದು ಒಂದು 3-4 ದೇಶ ಮಾತ್ರ. ಅದು ನಮ್ಮ ಕೇರಳಕ್ಕೆ ಕೂಡ ಸೀಮಿತ ಅಲ್ಲ. ಆದರೆ ನಮ್ಮ ದೇಶ ಒಂದೇ ದೇಶದಲ್ಲಿ ಗಾಜಾದಂಥ ಎಷ್ಟೋ ರಾಜ್ಯ ಇದೆ. ಗಾಜಾದಂಥ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿಜಿ ಅವರು ನಮಗೆ ಬೇಕೋ ಬೇಡೋ ಅಂತ ಹೇಳುವಂಥದ್ದು. ಇದನ್ನು ನಾನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ರಾಜ್ಯಕ್ಕೆ ನಾನು ಮಾತಾಡ್ತಾ ಇಲ್ಲ.
ಇವತ್ತು ಗೋಗಳ ರಕ್ಷಣೆ ಆಗಬೇಕಿದೆ, ಹಿಂದೂ ಸಮಾಜದ ರಕ್ಷಣೆ ಆಗಬೇಕಿದೆ. ನಮ್ಮ ಮುಂದಿನ ದಿವಸದಲ್ಲಿ ಆಚೆಯಿಂದ ಪಾಕಿಸ್ತಾನ, ಈಚೆಯಿಂದ ಬಾಂಗ್ಲಾ ಇದೆ, ಒಂದು ಕಡೆಯಿಂದ ಚೀನಾ ಇದೆ. ಅದೆಲ್ಲ ಇವತ್ತು ನಮಗೆ ಬೇಕಿದ್ದದ್ದು, ನಾವು ನೋಡಬೇಕಿದ್ದದ್ದು ನಮ್ಮ ದೇಶದೊಳಗಿರುವಂತಹ ಕೇರಳ ಇರ್ಬೋದು, ಆಚೆಯಿಂದ ತಮಿಳುನಾಡು ಇರ್ಬೋದು, ಈಚೆಯಿಂದ ಕರ್ನಾಟಕದೊಳಗಡೆ ಮುಸ್ಲಿಮರ ದಾಂಧಲೆ ಇದನ್ನು ನೀವು ನೋಡಿದರೆ ನಾವು ಇವತ್ತು ಏನು ಮಾಡಬೇಕಾಗಿದೆ, ನಾವು ಏನು ಮುಂದಿನ ದಿವಸದಲ್ಲಿ ನಿರ್ಧಾರ ತೆಗಿಬೇಕಿದೆ ಅಂತ ಹೇಳುವಂಥದ್ದು ವಿಚಾರವನ್ನು ನಾವು ಮಾಡಬೇಕಾಗಿದೆ. ಯಾಕೆಂತೇಳಿದರೆ ಒಳಗಿರುವಂಥ ಕೆಲವು ಗೊಂದಲಗಳು ನಮ್ಮ ನಾಯಕರನ್ನು ನಾವೇ ಒಂದು ಏನು ಅವಹೇಳನಕಾರಿ ಎಲ್ಲ ಮಾಡುವಂಥದ್ದು, ಇದನ್ನೆಲ್ಲ ನಿಲ್ಲಿಸಿ ದಯವಿಟ್ಟು ನಮ್ಮ ನಾಯಕರಿಗೆ ಅವರು ಏನೇ ಇರಲಿ, ಅವರು ಏನೇ ಮಾಡಲಿ, ಏನು ಮಾಡಿದ್ರು ಅವರು ನಮ್ಮ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಖಂಡಿತ ಮಾಡ್ತಾರೆ ಹೇಳುವಂಥ ವಿಚಾರ ಇದೆ. ಆಗಲಿ ಮುಂದಿನ ದಿವಸದಲ್ಲಿ ನಮ್ಮ ನಳಿನನ್ನ ಇನ್ನೂ ಮತ್ತೆ ಆರಿಸಿ ಬರಲಿ. ಯಾಕೆಂತೇಳಿದರೆ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅವರ ಬಗ್ಗೆ ನಾನು ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ಸರಿಯಾಗೋದಿಲ್ಲ. ಆದರೂ ನಾವು ಹೇಳಿದ್ದಕ್ಕೆ ಪ್ರಸಾದ್ ನಾನಿದ್ದೇನೆ, ನೀವು ಮಾಡಿ, ಎಲ್ಲ ಸಂಘಟನೆಯ ಜೊತೆ ನಾನು ಇರ್ತೇನೆ, ನಾನು ಗುರುತಿಸ್ಕೊಳ್ಳೋದಿಲ್ಲ. ನೀವು ಹಿಂದೂ ಸಂಘಟನೆಗಳು ಬಲವಾಗಬೇಕು. ಜೈಲಿಗೆ ಹೋದಂಥ ಕಾರ್ಯಕರ್ತರ ಬಗ್ಗೆ ಎಲ್ಲ ಯೋಚನೆ ಮಾಡುವಂಥ ಏಕೈಕ ಸಂಸದ ಅಂತ ಹೇಳಿದರೆ, ನಾಯಕ ಅಂತ ಹೇಳಿದರೆ ನಮ್ಮ ನಳಿನನ್ನ. ದಯವಿಟ್ಟು ಅವರಿಗೆ ಯಾವತ್ತು ಯಾರೋ ಏನು ಹೇಳಿದ್ರೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕು. ನಾವು ಏನೇ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಮುಂದಿನ ದಿವಸದಲ್ಲಿ ಅವರನ್ನು ಆರಿಸಿ ನಮ್ಮ ದೇಶದ ಪ್ರಧಾನಿಯನ್ನು ಮತ್ತೊಮ್ಮೆ ದೇಶದ ಪ್ರಧಾನಿಯನ್ನು ಮಾಡಬೇಕಾಗಿದೆ, ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ, ನಮ್ಮ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ, ಗೋವಿನ ರಕ್ಷಣೆಗೋಸ್ಕರ ಕರ್ತವ್ಯ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೇನೆ.